ದಸರಾದಲ್ಲಿ ಕಂಬಳ ಆಯೋಜನೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಎಚ್.ಡಿ.ಕೆ. ದಸರಾ ತನ್ನದೇ ಆದ ವೈಶಿಷ್ಟ್ಯದಿಂದ ಕಂಗೊಳಿಸ್ತಾ ಇದೆ. ದಸರಾ ಉತ್ಸವದಲ್ಲಿ ಕಂಬಳ ಸೇರಿಸುವ ಅಗತ್ಯವಿಲ್ಲ. ಮೈಸೂರು ದಸರಾಗೆ ಧಕ್ಕೆ ತರುವ ಪ್ರಯತ್ನವನ್ನ ಮಾಡಬೇಡಿ. ಕಂಬಳ ಕರಾವಳಿಯ ಸಾಂಸ್ಕೃತಿಕ ಶ್ರೇಷ್ಠತೆಯ ಪ್ರತೀಕ. ಭೌಗೋಳಿಕವಾಗಿ ಆ ಭಾಗಕ್ಕೆ ಮಾತ್ರ ಸರಿ ಹೊಂದುತ್ತೆ. ನೀವು ದಸರಾದಲ್ಲೂ ಕೂಡ ಅದನ್ನು ಸೇರಿಸಿ ಮೈಸೂರು ಜನರ ಭಾವನೆಗಳಿಗೆ ನೋವುಂಟು ಮಾಡಬೇಡಿ ಅಂತ ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಕಂಬಳವನ್ನು ಆಯೋಜನೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಪೋಸ್ಟ್ ಮಾಡಿದ್ದಾರೆ. ದಸರಾ ಸಾಂಸ್ಕೃತಿಕ ಹಿನ್ನೆಲೆಯೇ ಬೇರೆ, ಕಂಬಳವೇ ಬೇರೆ. ಎಲ್ಲದಕ್ಕೂ ದಸರಾವನ್ನ ಜೋಡಿಸೋ ಸರಿಯಲ್ಲ ಅಂತ ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಅವರು ಕೂಡ ಮಾತನಾಡಿದ್ದಾರೆ. ದಸರಾ ಮಹೋತ್ಸವದಲ್ಲಿ ಕಂಬಳ ಬೇಡ ಅಂತ ಹೇಳಿದ್ದೇನೆ. ಕಳೆದ 3 ವರ್ಷಗಳಿಂದಲೂ ಕೂಡ ದಸರಾ ಯಶಸ್ವಿಯಾಗಿ ನಡೆದಿಲ್ಲ. ಇರುವ ದಸರಾವನ್ನೇ ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳಿ ಯದುವೀರ್ ಅವರು ಮಾತನಾಡಿದ್ದಾರೆ. ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದೇನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೀವಿ. ಇನ್ನೊಂದು ಬೇರೆ ಕಾರ್ಯಕ್ರಮ ಸೇರಿಸೋ ಮೂಲಕ ನಿಮ್ಗೆ ಆಗಲೇ ಇಷ್ಟೊಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಮರ್ಥ ರೀತಿಯಲ್ಲಿ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಇದನ್ನು ಸೇರಿಸಿ ನಿಮ್ಗೆ ಇನ್ನೊಂದು ದೊಡ್ಡ ವೈಫಲ್ಯವನ್ನು ತೋರ್ಸೋಕೆ ಏನಕ್ಕೆ ಬರ್ತಾ ಇದೆ. ಇನ್ನು ಕಂಬಳ ಅನ್ನೋದು ಕೇವಲ ಕರಾವಳಿಗೆ ಮಾತ್ರ ಸೀಮಿತವಾದ ಕ್ರೀಡೆಯಲ್ಲ. ಉಡುಪಿಯಲ್ಲಿ ಟಿವಿ9ಗೆ ದೇವಿ ಪ್ರಸಾದ್ ಶೆಟ್ಟಿ ಅವರ ಹೇಳಿಕೆ, ಕಂಬಳ ರಾಜ್ಯದ ಘನತೆಯನ್ನ ಹೆಚ್ಚಿಸುವ ಕ್ರೀಡೆಯಾಗಿದೆ. ಮೈಸೂರು ಜಿಲ್ಲಾಡಳಿತಕ್ಕೆ ಹೊರೆ ಆಗೋದಾದ್ರೆ ಹೇಳಿ, ನಾವೇ ದಾನಿಗಳ ಮೂಲಕ ಆಯೋಜನೆ ಮಾಡ್ತೇವೆ ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅವರು ಮಾತುಕತೆ ನಡೆಸಿದ್ದಾರೆ ದೇವಿ ಪ್ರಸಾದ್ ಶೆಟ್ಟಿಯವರ ಜೊತೆಗೆ. ನೋಡೋಣ. ಈ ಬಾರಿಯ ದಸರಾದಲ್ಲಿ ಕರಾವಳಿಯ ಜಾನಪದ ಕ್ರೀಡೆ ಆಗಿರುವಂಥ ಕಂಬಳನ್ನು ಆಯೋಜನೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗ್ತದೆ. ಇದರ ನಡುವೆ ಈ ಬಗ್ಗೆ ಪರ ವಿರೋಧ ಚರ್ಚೆ ನಡೆಯುತ್ತಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ದೇವಿ ಪ್ರಸಾದ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ಈ ಬಾರಿಯ ದಸರಾದಲ್ಲಿ ಕಂಬಳವನ್ನು ಆಯೋಜನೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಈ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿರುವಂಥದ್ದು. ಕಂಬಳ ಅಸೋಸಿಯೇಷನ್ ಅವರಿಗೆ ಈ ಒಂದು ಆಯೋಜನೆ ಬಗ್ಗೆ ಸರ್ಕಾರ ಮಾಹಿತಿ ಕೊಟ್ಟಿದೆಯಾ, ನೀವು ಅನುಮತಿ ಕೊಟ್ಟಿದ್ದೀರಾ ಅಂತ? ಮೈಸೂರು ದಸರಾದಲ್ಲಿ ಕಂಬಳ ನಡೆಸುವ ಬಗ್ಗೆ ಕೆಲವೊಂದು ಸಮಾಲೋಚನೆಗಳು ಪ್ರಾರಂಭವಾಗಿತ್ತು. ನಮ್ಮಲ್ಲಿ 2 ಬಾರಿ ಅಲ್ಲಿಯ ಜಿಲ್ಲಾಧಿಕಾರಿಯವರು ಫೋನ್ ಹಚ್ಚಿ ಅಲ್ಲಿಯ ನಮ್ಮ ಪ್ರವಾಸೋದ್ಯಮ ಇಲಾಖೆ AD ಅವರು ನಮಗೆ ಮಾಹಿತಿ ನೀಡಿ, ಕಳೆದ ಸಲ ಉಪಮುಖ್ಯಮಂತ್ರಿಗಳು DK ಶಿ ಅವರು ಆಗಿದ್ದಾಗ ಮೈಸೂರಲ್ಲಿ ಕಂಬಳ ನಡೆಸಬೇಕು ದಸರಾದಲ್ಲಿ ಎಂಬ ಒಂದು ಪ್ರಸ್ತಾವನೆಯನ್ನು ಮಂಡಿಸಿದ್ದರು. ಈ ವರ್ಷ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಆಗಿರುವುದರಿಂದ ಅವರು ಕಂಬಳದ ಬಗ್ಗೆ ಅತೀವ ಗೌರವವನ್ನು ಹೊಂದಿದವರು ಮತ್ತು ಈ ದಸರಾದಲ್ಲಿ ಕಂಬಳ ನಡೆಸಬೇಕು ಅಂತ ಮೊದಲೇ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಈ ಕಂಬಳದ ಬಗ್ಗೆ ಒಂದು ಮೈಸೂರು ದಸರಾದ ಹೈಪರ್ ಕಮಿಟಿ ಸಭೆಯಲ್ಲಿ ಇದರ ಒಂದು ಎಜೆಂಡಾವನ್ನು ಇಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಈ ನಮ್ಮ ಮೈಸೂರು ದಸರಾ ಈ ಹಿಂದೆ ಕೂಡ ಯಕ್ಷಗಾನವನ್ನು ಮತ್ತು ಇಲ್ಲಿಯ ಕೋಲವನ್ನು ಬೇರೆ ಸ್ಪರ್ಧೆಯನ್ನು ಇಲ್ಲಿಂದ ಅಲ್ಲಿ ಮೈಸೂರಿಗೆ ಕೊಂಡೋಗಿ ಪ್ರದರ್ಶನ ಮಾಡಿ ಅಪಾರವಾದಂಥ ಜನ ಬೆಂಬಲವನ್ನು ಪಡ್ಕೊಂಡಂಥ ಒಂದು ಇತಿಹಾಸ ಇದೆ. ಈ ಕಂಬಳ ಇದೊಂದು ಬಹಳಷ್ಟು ಸಾಹಸ ಕ್ರೀಡೆಯಾಗಿ ಅಂತಾರಾಷ್ಟ್ರೀಯ ದಾಖಲೆಯನ್ನು ಕೂಡ ಇದು ಮುರಿದಂಥ ಒಂದು ಕ್ರೀಡೆ. ಹುಸೇನ್ ಬೋಲ್ಟ್ರ ದಾಖಲೆಯನ್ನೇ ಮುರಿದು ಆ ಕೋಣಗಳು ಮತ್ತು ಕೋಣ ಓಡಿಸುವಂಥ ರೀತಿ ಇಡೀ ಜನರಿಗೆ ಆಕರ್ಷಣೆಯಾಗಿ ಈ ದೇಶದ ಜನ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಜನ ಈ ಕಂಬಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಯದುವೀರ್ ಒಡೆಯರ್ ಅವರು ಬಹಳಷ್ಟು ಅವರು ಒಳ್ಳೆಯ ಸಂಸದರು, ಅವರು ಗಮನ ಹರಿಸಬೇಕು. ತಮ್ಮ ರಾಜಮನೆತನ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದ ಮೂಲಕ ಈ ಕಂಬಳ ಪ್ರಾರಂಭ ಆಗಿತ್ತು. ನಮ್ಮ ಬಾರ್ಕೂರು ಸಂಸ್ಥಾನದಲ್ಲಿ ಮತ್ತು ಎಲ್ಲ ಇಲ್ಲಿ ಎಲ್ಲೆಲ್ಲಿ ಅರಮನೆಗಳಿತ್ತು ಅಲ್ಲೇ ಕಂಬಳಗಳು ಪ್ರಾರಂಭ ಆಗಿರುವಂಥ ಇತಿಹಾಸ.
ಇದು ರಾಜ್ಯದ ಒಂದು ಕ್ರೀಡೆಯಾಗಿ ಪರಿವರ್ತನೆ ಆಗಿರುವುದರಿಂದ ದಸರಾದಲ್ಲಿ ಇದನ್ನು ಪ್ರದರ್ಶನ ಮಾಡುವುದಲ್ಲ ನಾವು. ಈ ಒಂದು ಕ್ರೀಡೆಯನ್ನು ಜನರಿಗೆ ಕ್ರೀಡೆಯನ್ನು ಎಲ್ಲರೂ ನೋಡುವ ರೀತಿ ಬಿಂಬಿಸುವಂಥ ಒಂದು ಅವಕಾಶವನ್ನು ಕೇಳಿದ್ದೀವಿ. ಅದಕ್ಕೇನು ಅವರು ಹೇಳಿದರು, ಅದಕ್ಕೆ ಅಲ್ಲಿಯ ಪರಿಸರವಾದಿಗಳು, ಅಲ್ಲಿಯ ಹೋರಾಟಗಾರರು ಬೇರೆ ಬೇರೆ ವ್ಯಾಖ್ಯಾನವನ್ನು ನೀಡಿದ್ದನ್ನು ಗಮನಿಸಿದ್ದೀವಿ. ಯಾವುದೇ ರೀತಿಯಲ್ಲಿ ಅಂಥ ಸಮಸ್ಯೆಗಳಿಲ್ಲ. ನಿಮಗೆ ಕಂಬಳದಿಂದ ಹೊರೆ ಆಗುವುದಾದರೆ ನಾವೇ ಆ ಕಂಬಳಕ್ಕೆ ಸಹಕಾರ ಮಾಡುವಂಥ ಅನೇಕ ನಮ್ಮ ದಾನಿಗಳಿದ್ದಾರೆ, ನಾವೇ ಸಂಪರ್ಕ ಮಾಡ್ತೀವಿ. ಆದರೆ ಆ ಕ್ರೀಡೆಯನ್ನು ಒಂದು ನೋಡಿ, ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದಿಷ್ಟು ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ದೇವಿಪ್ರಸಾದ್ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.